ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾವು ಬಂದಿರೋದೇ ಮಗು ತಗೊಂಡು ಹೋಗೋದಕ್ಕೆ. ಗಂಗೆ, ಅಲ್ಲೇನೋ ನಡೀತಾ ಇದೆ ಅಂತ ಅನ್ಸ್ತಾ ಇಲ್ವಾ ನಿಂಗೆ? ಏನೋ ನಡೀತಾ ಇಲ್ಲ ಅಕ್ಕ, ಏನೇನೋ ನಡೀತಾ ಇದೆ. ಇವ್ರನ್ನ ನೋಡ್ತಾ ಇದ್ರೆ ಏನೋ ನಡಿಬಾರದೆ ನಡೀತಿದೆ ಅಂತ ಅನ್ನಿಸ್ತಿದೆ. ಸರ್, ದುಡ್ಡು ಕೊಡಿ, ನಮ್ ಕೆಲಸ ಇದೆ, ಹೋಗ್ಬೇಕು. ಒಂದ್ ನಿಮಿಷ ಇರಿ, ಏನಕ್ಕೆ ಅವಸರ ಪಡ್ತಾ ಇದ್ದಾರೆ? ದುಡ್ಡು ಕೊಡಿ ಅಂತ ಏನ್ ನಡೀತಿದೆ ಇಲ್ಲಿ? ಮಗು ಇದು ನಿಮ್ದೇನಾ? ಸತ್ಯವಾಗ್ಲೂ ಮಗು ನಮ್ದೇ ಸರ್. ಬೇಕಾದ್ರೆ ಆ ಮಗುನ್ ಕೇಳ್ರಿ. ಅಯ್ಯಯ್ಯೋ, ಸತ್ಯವಾಗ್ಲೂ ನಾನು ಹೆಂಡ್ತೀನಿ ಕೇಳಿ ಸರ್. ಅಲ್ಲ, ಆ ಮಗು ಅಷ್ಟೊಂದು ಅಳ್ತಾ ಇದೆ. ಅವ್ರು ಯಾರ ಮುಖದಲ್ಲೂ ಕರುಣೆನೇ ಕಾಣಿಸ್ತಾ ಇಲ್ಲ. ಅವ್ರು ಯಾರು ಆ ಮಗು ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಆ ಮಗು ಮೇಲೆ ಏನೋ ನಡಿಬಾರದ್ ನಡೀತಾ ಇದೆ ಅಂತ ನಂಗೆ ಅನ್ಸ್ತಾ ಇದೆ. ಇಲ್ಲೋಡಿ, ಮೂಗು, ಬಾಯಿ, ಕಣ್ಣು ಎಲ್ಲ ನಂತರನೇ ಇದೆ. ಬಾ ಅಕ್ಕ, ನಡಿ ನೋಡೋಣ. ಸರ್, ಈಗ್ಲಾದ್ರೂ ಕನ್ಫರ್ಮ್ ಆಯ್ತಲ್ಲ ಮಗು ನಂದೇ ಅಂತೇಳಿ. ನಂಗೆ ದುಡ್ಡು ಕೊಡಿ ಸರ್, ನಾನು ಆಸ್ಪತ್ರೆಗೆ ಹೋಗ್ಬೇಕು ಬೇಗ ಸರ್. ಇನ್ನೊಂದ್ ಮಗು ಕದ್ಕೊಂಡ್ ಬರಕ್ಕ? ಹೇಳಿ, ಮತ್ತೆ ಹೋಗಿ ಇನ್ನೊಂದ್ ಮಗು ಕದ್ಕೊಂಡ್ ಬರ್ತೀರಾ? ನಾವ್ಯಾಕೆ ಮಗು ಕದಿಬೇಕು? ನಮ್ಮ ಮಗು ಇಲ್ಲೇ ಇದೆಯಲ್ಲ. ಯಾವ್ದ್ ನಿಮ್ ಮಗು? ಅಲ್ಲೇ ಇದೆಯಲ್ಲ ನಮ್ಮ ಮಗು. ಮಗು ಅಳ್ತಿದೆ ಅಲ್ವಾ? ಕೊಡ್ರಿ ಇಲ್ಲಿ. ತಗೊಳ್ಳಿ, ಮಗುನ್ ಸಮಾಧಾನ ಮಾಡಿ. ನೀವೇ ಅಲ್ವಾ ಅಮ್ಮ? ಮಾಡಿ. ಯಾಕಮ್ಮ ಪುಟ್ಟ ಅಳ್ತಾ ಇದೀಯಾ? ಅಯ್ಯೋ, ಅಳ್ಬೇಡ ಚಿನ್ನ, ಸುಮ್ಮನಿರಮ್ಮ. ಯಾಕ್ರಿ ಮಗು ಅಳ್ತಾನೆ ಇದೆ ಇನ್ನ? ಹೊಸ ವಾತಾವರಣದಲ್ಲಿ ಹೊಸಬ್ರ ಕೈಗೆ ಬಂದ ಮಗು ಅಳ್ತಾನೆ ಇರುತ್ತೆ. ತಾಯಿಗಾಗಿ ಹಂಬಲಿಸ್ತಾ ಇರುತ್ತೆ. ಯಾವಾಗ ತಾಯಿ ಮುಖ ಕಾಣಿಸುತ್ತೋ, ತಾಯಿ ಸ್ಪರ್ಶ ಸಿಗುತ್ತೋ, ಆಗ ಅಳೋದನ್ನ ನಿಲ್ಸ್ಬಿಡುತ್ತೆ. ಆಟ ಆಡಕ್ ಶುರು ಮಾಡುತ್ತೆ. ಮುಖದಲ್ಲಿ ನಗು ಬರುತ್ತೆ. ಯಾಕೆ ಮಗು ಇನ್ನೂ ಅಳ್ತಾನೆ ಇದೆ? ಕೊನೆ ಪಕ್ಷ ಅದು ಅಳೋದನ್ನಾದ್ರೂ ನಿಲ್ಸ್ಬೇಕಾಗಿತ್ತಲ್ವಾ? ಅಂದ್ರೆ ನೀವು ನಿಜವಾದ ತಂದೆ ತಾಯಿ ಅಲ್ಲ. ಇಲ್ಲಿ ವಿಷಯ ಬೇರೆ ಏನೋ ಇದೆ. ಹೇಳಿ, ಈ ಮಗು ಯಾರ್ದು? ಹೇಳ್ರಿ, ಈ ಮಗು ಯಾರ್ದು? ಊರ್ ಜನ ಎಲ್ಲಾ ಸೇರಿ ನಿಮಗ್ ಹೊಡೆದು ಬಾಯಿ ಬಿಡ್ಸಕ್ ಮುಂಚೆ ನೀವೇ ಒಪ್ಕೊಳ್ಳಿ, ಯಾರ್ದಿ ಮಗು? ಈ ಮಗು ನಮ್ದಲ್ಲ. ನಾವು ಒಂದ್ ಮನೆಗೆ ಹೋಗಿದ್ವಿ. ಅಲ್ಲಿ ಯಾವುದೇ CCTV ಕ್ಯಾಮ್ರಾ ಇಲ್ಲದೆ ಇರೋ ಮನೇನ ನೋಡಿ ನಾವ್ ಈ ಮಗುನ ಕತ್ಕೊಂಡ್ ಬಂದಿದೀವಿ. ಯಾಕೆ ಮಗುನ್ ಕಳ್ತನ ಮಾಡ್ತೀರಾ? ಅಲ್ಲ, ನಿಮಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಒಂದ್ ಹೆಣ್ಣಾಗಿ ಇಂಥ ಕೆಲಸ ಮಾಡ್ತಿರಲ್ಲ, ನಿಮ್ಗ ಆ ತಾಯಿ ನೋವು ಸಂಕಟ ಏನೋ ಅರ್ಥ ಆಗಲ್ವಾ? ಒಂದ್ ಮಗು ಬಗ್ಗೆ ಏನೆಲ್ಲ ಕನ್ಸ್ ಕಟ್ಕೊಂಡಿರ್ತಾಳೆ ಅನ್ನೋದು ನಿಮಗ್ ಗೊತ್ತಿಲ್ವಾ? ಮಗುಗೆ ಜೀವ ಕೊಡ್ಬೇಕಾದ್ರೆ ಎಷ್ಟು ವೇದನೆ ಅನುಭವಿಸಿರ್ತಾಳೆ ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ನಿಮ್ಗೆ ಜೀವ ಇಲ್ಲ ಅಂದ್ರೆ ನೀವು ಸತ್ರಿ ಅಂತ ಅರ್ಥ. ಆದ್ರೆ ಒಬ್ಬ ತಾಯಿಗೆ ಮಗು ಇಲ್ಲ ಅಂದ್ರೆ ಅವಳು ಸತ್ ಹಾಗೇನೆ. ಅವಳನ್ನ ಜೀವಂತ ಶವ ಮಾಡಿ ನಿಮ್ ಜೀವನ ನೋಡ್ಕೋತಿರಲ್ಲ, ನಿಮಗ್ ನಾಚಿಕೆ ಅನ್ನೋದೇ ಇಲ್ವಾ? ನಿಮಗ್ ಹಣ ಮಾತ್ರ ಮುಖ್ಯನಾ? ಹಾಗ ಹಣನೇ ಮುಖ್ಯ ಅನ್ನೋದಾದ್ರೆ ಸಂಪಾದನೆ ಮಾಡಕ್ 100 ದಾರಿ ಇದೆ. ಯಾಕ್ರಿ ಬೇಕಿದೆಲ್ಲ ನಿಮ್ಗೆ? ನಿಮ್ದು ಮಾತ್ರ ಜೀವನ, ಸಂಸಾರ, ಮಕ್ಕಳು ಎಲ್ಲ. ಬೇರೆಯವ್ರ ಹಾಳಾಗೋದ್ರೆ ನಿಮ್ಗೇನು ಅಲ್ವಾ? ನೀವು ಮಾತ್ರ ಚೆನ್ನಾಗಿದ್ರೆ ಮುಗೀತು. ಆದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ, ಈ ಭೂಮಿ ಮೇಲೆ ನೀವು ಮಾಡೋ ಕೆಲಸ ಬಾಣ ಬಿಟ್ಟ ಹಾಗೆ. ಇವತ್ತಲ್ಲ ನಾಳೆ ಅದು ತಿರುಗ್ ಬಾಣ ಆಗಿ ನಿಮಗೆ ನಾಟತ್ತೆ. ಅದ್ರ ವಿಷ ನಿಮ್ ಜೀವ ತಗೊಳ್ದೆ ಬಿಡಲ್ಲ. ಅವಾಗ ನೀವು ಸಾಧಿಸಿದಾದ್ರೂ ಏನ್ ಬಂತು? ಏನ್ ಸರ್, ನಿಮಗೆ ಕದ್ದಿರೋ ಮಗುನೇ ಆಗ್ಬೇಕಾ? ಯಾಕೆ, ನಿಮಗೆ ಅನಾಥಾಶ್ರಮದಲ್ಲಿ ಯಾವ ಮಕ್ಕಳು ಸಿಗಲ್ವಾ? ನಮ್ಮ ಮಗುನ ಕತ್ಕೊಂಬನ್ನಿ ಅಂತ ಹೇಳಿಲ್ಲ, ಅವರೇ ಮಗುನ ತಂದು ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಮನೇಲಿ ತುಂಬಾನೇ ಕಷ್ಟ ಇದೆ ಅಂತ ಹೇಳಿದ್ರು. ನಾವು ದುಡ್ಡು ಕೊಡ್ತೀವಿ, ಮಗುನ ಕೊಡಿ ಅಂತ ಕೇಳಿದ್ವಿ. ಇವ್ರು ಹಿಂಗೆ ಮಾಡ್ತಾರಂತ ನನಗೆ ಗೊತ್ತಿರ್ಲಿಲ್ಲ ಅಮ್ಮ. ಅಂಕಲ್, ಈ ತರ ಜನಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಇನ್ ಸ್ವಲ್ಪ ಯಾಮಾರಿದ್ರು ನಮ್ಮ ಮಗುನ ನಮ್ಗೆ ಮಾರ್ಬಿಡ್ತಾರೆ. ತುಂಬಾ ಖತರ್ನಾಕ್ಗಳು ಇವರೆಲ್ಲ.
ನಿಮಗ್ ಮಗು ಬೇಕು ಅಂದ್ರೆ ಅನಾಥಾಶ್ರಮದಲ್ಲೇ ಲೀಗಲ್ ಆಗಿ ಮಗುನ ದತ್ತು ತಗೊಳ್ಳಿ, ಸಾಕಿ, ಅದನ್ ಬೆಳೆಸಿ, ನಿಮ್ದೇ ಆಗಿರೋ ಒಂದ್ ಕುಟುಂಬನ ಕಟ್ಕೊಳ್ಳಿ. ಆದ್ರೆ ಯಾವತ್ತೂ ಕಟ್ಕೊಂಡಿರೋ ಕುಟುಂಬನ್ ಮಾತ್ರ ಕೆಡಿಸ್ಬೇಡಿ. ಆನಂದವಾಗಿರೋ ಸಂಸಾರಕ್ಕೆ ಕೊಳ್ಳಿ ಇಡಬೇಡಿ. ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಇದಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಯಾಕಮ್ಮ? ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಆ ಮಗು ನಾವು ಮನೆಗೆ ಸೇಫಾಗಿ ತಲುಪಿಸ್ತೀವಿ. ಹೋ, ಇದು ಸಣ್ಣ ವಿಷಯನಾ? ಇದ್ರಲ್ಲೇ ಗೊತ್ತಾಗ್ತಾ ಇದೆ ನೀವೆಲ್ಲ ಬದ್ಲಾಗೋಂಥವ್ರಲ್ಲ ಅಂತ. ಅಕ್ಕ, ಕಲ್ಲು ಯಾವತ್ತಾದ್ರೂ ಕರ್ಗತ್ತಾ ಅಥವಾ ಮೃದು ಆಗುತ್ತಾ? ಕಲ್ಲಿಗೆ ಬಿಸಿ ಮುಟ್ಟಿಸ್ಲೇಬೇಕು. ನೀನು ಪೊಲೀಸಿಗೆ ಫೋನ್ ಮಾಡು.